ಕರುನಾಡಿನ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪಯಣ ಅಕಾಡೆಮಿಯಿಂದ ಸ್ವಾಗತ. ಸೊ ನಾವೆಲ್ಲ ಬಹು ನಿರೀಕ್ಷಿತವಾದಂತಹ ಈಗಾಗಲೇ ಡೇಟು ಕೂಡ ಅನೌನ್ಸ್ ಆಗಿತ್ತು. ಏನು ಕೆಸೆಟ್ ಎಕ್ಸಾಮ್ದ ಅಕ್ಟೋಬರ್ 11ನೇ ತಾರೀಕಿಗೆ KE ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಅಂಥೇಳಿ ಅದೇ ನಿಮಿತ್ತವಾಗಿ ನಿನ್ನೆ KEದವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಏನು ಡೇಟ್ ಕೊಟ್ಟಿದ್ರು, ಎಕ್ಸಾಮ್ ಡೇಟ್ ಕೊಟ್ಟಿದ್ರು, ಅದೇ ಡೇಟಿಗೆ ಸೊ ಅಕ್ಟೋಬರ್ 11, 2026ರಂದು ಪರೀಕ್ಷೆ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿರುವಂತಹ ದಿನಾಂಕಗಳನ್ನು ಕೂಡ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕಿಂತ ಮುಂಚಿತವಾಗಿ ತಾವೆಲ್ಲರೂ ಕೂಡ ಸ್ಪರ್ಧೆಯನ್ನು ತಯಾರಿಗೆ ಆಗೋದಕ್ಕಿಂತ ಮುಂಚಿತವಾಗಿ ಸೊ ನೋಟಿಫಿಕೇಶನ್ ಏನು ಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ನಲ್ಲಿರುವಂತಹ 10 ಪೇಜ್ಗಳನ್ನು ಬಹಳಷ್ಟು ಕೇರ್ಫುಲ್ ಆಗಿ ಓದಬೇಕು. ಮೊದಲ ಪ್ರತಿ ಪೇಜನ್ನು ಅರ್ಥ ಮಾಡಿಕೊಂಡು ಸೊ ಎಲ್ಲಿ ಏನು ಕೇಳಿದರೆ ಏನು ಮಾಡಬೇಕು, ಅಪ್ಲಿಕೇಶನ್ ಹೇಗೆ ತುಂಬಬೇಕು, ಅಪ್ಲಿಕೇಶನ್ನಲ್ಲಿ ಹೇಗೆ ತಪ್ಪಾಗಬಾರ್ದು ಅಂಥೇಳಿ ಸೊ ಪ್ರತಿಯೊಂದನ್ನು ಕೂಡ ನೋಟಿಫಿಕೇಶನ್ ಪ್ರಿಂಟ್ ತೆಗೆದು ಅದನ್ನು ಸರಿಯಾಗಿ ಓದಿ ನಂತರ ಅಪ್ಲಿಕೇಶನ್ ಹಾಕಬೇಕು. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕೋದಲ್ಲಿ ಕೂಡ ಕೆಲವೊಂದು ತೊಂದರೆಗಳಾಗಿದ್ದು ಉಂಟು. ಸೊ ಹಾಗಾಗಿ ಅದನ್ನೆಲ್ಲವನ್ನು ಬಹಳಷ್ಟು ಕೇರ್ಫುಲ್ ಆಗಿ ನೀವು ಗಮನಿಸಿ. ನಂತರ ಇಲ್ಲಿ ಯಾವಾಗಿನಿಂದ ಪ್ರಾರಂಭ ಆಗ್ತದ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತಂದರೆ ಸೊ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅಂದರೆ ಆಗಸ್ಟ್ 10ನೇ ತಾರೀಕಿನಿಂದ ಸೊ ಪ್ರಾರಂಭ ಆಗಿದೆ. ಅಂದರೆ 10ನೇ ತಾರೀಕು ಆಗಸ್ಟ್ 10ರಿಂದ ಸೊ ಇಲ್ಲಿವರೆಗೆ ಇದೆ ರೀ. ಲಾಸ್ಟು ಸೆಪ್ಟೆಂಬರ್ 5ರವರೆಗೆ, ಲಾಸ್ಟ್ ಡೇಟು ಸೆಪ್ಟೆಂಬರ್ 5ರವರೆಗೆ ಇದೆ. ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಯಾವುದ್ರಿ ಆಗಸ್ಟ್ 10ರಿಂದ ಸೊ ಸೆಪ್ಟೆಂಬರ್ 5ರವರೆಗೆ. ಸೊ ಫೀ ಮಾಡೋದಕ್ಕೆ ಏನಾಗಿದೆ ಅಂದರೆ ಫೀ ಸಬ್ಮಿಷನ್ ಮಾಡೋದಕ್ಕೆ ಸೊ 6ನೇ ತಾರೀಕು ಏನಾಗಿದೆ ಅಂದರೆ ಸೆಪ್ಟೆಂಬರ್ 6 ಕೊನೆಯ ದಿನವಾಗಿದೆ. ನಂತರ ಇನ್ನು ಹಾಲ್ ಟಿಕೆಟ್ ಎಲ್ಲ ಫೀ ಸಬ್ಮಿಷನ್ ಆಯಿತು, ಅಪ್ಲಿಕೇಶನ್ ಹಾಕಿದ್ದೀವಿ, ಬಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೇಟ್ ಯಾವುದು ಅಂತಂದರೆ ಸೊ ಅಕ್ಟೋಬರ್ 1 ಅಂತೇಳಿ. ಯಾವುದ್ರಿ ಸೊ ಅಕ್ಟೋಬರ್ 1ನೇ ತಾರೀಕು ನಾವೇನು ಮಾಡ್ಬೋದು, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಎಕ್ಸಾಮ್ ಡೇಟ್ ಬಹಳಷ್ಟು ನೆನಪಿಡಿರಿ. ಸೊ ಇದು ಎಕ್ಸಾಮ್ ಡೇಟ್ ಇದೆ. ಸೊ ಎಷ್ಟು ಅಕ್ಟೋಬರ್ 11ನೇ ತಾರೀಕು ಅಂದರೆ 11/10/2026ರಂದು ಸೊ ಕೆಸೆಟ್ 2026ರ ಪರೀಕ್ಷಾ ದಿನಾಂಕವಾಗಿರುತ್ತದೆ. ನಂತರ ಇಲ್ಲಿ ನಾವು ಗಮನಿಸ್ಬೋದು ಅಂದರೆ ಯಾವುದ್ರಿ 11/10/2026 ನಾವು ಮಾಡಿದ್ರೆ ಇವತ್ತು 11ನೇ ತಾರೀಕು. ಸೊ 11/8/2026 ಇವತ್ತು. ನಂತರ ಎಕ್ಸಾಮ್ ಡೇಟ್ ಇರೋದ್ರಿ 11/10/2026. ಸೊ ನೋಡ್ರಿ ಟೋಟಲ್ ಎಷ್ಟ್ರಿ, ಟೋಟಲ್ ನಮಗಿರೋದೇ 60 ಡೇಸ್ ಅಂದರೆ 60 ದಿವಸದಲ್ಲಿ ಪರೀಕ್ಷೆ ಏನಾಗ್ತದೆ ಅಂದರೆ ಸೊ ಆಗುತ್ತೆ ಅಂತೇಳಿ. ನಂತರ ಇನ್ನು ನೋಟಿಫಿಕೇಶನ್ ಆಲ್ರೆಡಿ ನೀವೆಲ್ಲರೂ ಪ್ರಿಂಟ್ ಮಾಡಿಕೊಂಡು ನೋಡಬೇಕು ಅಂತ ಹೇಳಿದ್ದೀನಿ. ಇನ್ನು ಫೀ ಸ್ಟ್ರಕ್ಚರ್ ಅಂತ ನೋಡಿದ್ರೆ GMದವರಿಗೆ 2A 2B 3A 3B ಅಂತಿತ್ತು ಅಂದರೆ ಸೊ ಅವ್ರಿಗೆ ಏನಿದೆ ರೀ 750 ರೂಪಾಯಿ ಫೀಸನ್ನು ನಿಗದಿಪಡಿಸಲಾಗಿದೆ. ನಂತರ ಇನ್ನು ಕ್ಯಾಟಗರಿ 1 SC ಮತ್ತು ST PWD ಇವರೆಲ್ಲರಿಗೂ ಕೂಡ 500 ರೂಪಾಯಿ ಫೀಯನ್ನು ಏನಾಗಿದೆ ರೀ ನಿಗದಿಪಡಿಸಲಾಗಿದೆ. ಟೋಟಲ್ ಎಷ್ಟು ವಿಷಯಗಳಲ್ಲಿ ಪರೀಕ್ಷೆ ನಡೀತದೆ ಅಂತಂದರೆ ಸೊ ಟೋಟಲ್ 30 ವಿಷಯಗಳಲ್ಲಿ ಏನಾಗ್ತದೆ ಅಂದರೆ ಇದು ಪರೀಕ್ಷೆ ಕೆಸೆಟ್ ಪರೀಕ್ಷೆ ನಡೀತಾ ಇದೆ. ಸೊ ಅಧಿಕೃತವಾದಂಥ ವೆಬ್ಸೈಟ್ ಇದೆ, ಅಡ್ರೆಸ್ ಏನಿದೆ ಅಂದರೆ CET ಆನ್ಲೈನ್ karnataka.government.in KE ಅಂತ ಹೇಳಿ ಹೊಡೆದ್ರೆ ಸೊ ಅದರಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಬರ್ತೈತಿ. ಸೊ ಹೀಗಾಗಿ ತಾವೆಲ್ಲರೂ ಕೂಡ ಕೆಸೆಟ್ 2026ಕ್ಕೆ ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕಿ ಅದರ ಸಿದ್ಧತೆಯನ್ನು ಮಾಡಿ ಸೊ ಆ ಪರೀಕ್ಷೆಯನ್ನು ನಾವೆಲ್ಲರೂ ಕೂಡ ಸೇರಿ ಅದನ್ನು ಸಕ್ಸಸ್ ಮಾಡೋಣ ಅಂಥೇಳಿ ಬಯಸ್ತೇನೆ. ಸೊ ಧನ್ಯವಾದಗಳು. ಮತ್ತೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಮಗೆ ಕೊಡೋದಕ್ಕೆ ಬಯಸ್ತೇನೆ.